ಮೈಕಲ್ ಮೂವಿ ಮೈಕಲ್ ಜಾಕ್ಸನ್ ಬಯೋಪಿಕ್ಗಿಂತ ಮೈಕಲ್ ಜಾಕ್ಸನ್ ಕಾನ್ಸರ್ಟ್ ಥಿಯೇಟರಲ್ಲಿ ನೋಡಿದ ಹಾಗೆ ಫೀಲ್ ಆಯಿತು. ಆ್ಯಂಡ್ ಇದು ಪಾಸಿಟಿವ್ ಅಲ್ಲ, ಬಟ್ ರಾದರ್ ಒಂದು ಡಿಸಪಾಯಿಂಟ್ಮೆಂಟ್. ಮೈಕಲ್ ಜಾಕ್ಸನ್ ಅಂತ ಬಿಗ್ ಐಕಾನ್ದು ಬಯೋಪಿಕ್ ಅಂದರೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿನ ತುಂಬ ವೇಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಮೂವಿಯ ಬಿಗ್ ಪಾಸಿಟಿವ್ಸ್ ಇದರ ಆ್ಯಕ್ಟಿಂಗ್ ಆ್ಯಂಡ್ ಮೈಕಲ್ ಜಾಕ್ಸನ್ ಸಾಂಗ್ಸ್. ಆ್ಯಂಡ್ ಈ ಎರಡೇ ವಿಚಾರ ಮೂವಿನ ತುಂಬ ಲೆವೆಲಲ್ಲಿ ಸೇವ್ ಮಾಡೋದು. ತುಂಬ ವಿಚಾರ ಸ್ಪಾಯ್ಲರ್ಸಲ್ಲಿ ಹೇಳ್ತೀನಿ, ಬಟ್ ಬಯೋಪಿಕ್ಕಲ್ಲಿ ಸ್ಪಾಯ್ಲರ್ಸ್ ಅನ್ನೋದೇನಿದೆ. ಸೊ ಸ್ಪಾಯ್ಲರ್ಲೆಸ್ ರಿವ್ಯೂಗೆ ಬರೋ ಹಾಗಿದ್ರೆ ನೀವು ಮೈಕಲ್ ಜಾಕ್ಸನ್ ಫ್ಯಾನ್ ಅಲ್ಲ, ಬಟ್ ಇದರಿಂದ ಅವನ ಇಂಟ್ರೊಡಕ್ಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನೋ. ಆ್ಯಕ್ಚುಲಿ ಈ ಮೂವಿಯಿಂದ ನೀವು ಮೈಕಲ್ ಯಾರು ಅಂತ ತಿಳ್ಕೊಳೋಕ್ಕೆ ಹೋದರೆ ಮೈಕಲ್ ಎಷ್ಟು ಡಿಸಪಾಯಿಂಟಿಂಗ್ ಕ್ಯಾರೆಕ್ಟರ್ ಅಂತ ಫೀಲ್ ಮಾಡ್ತೀರಾ. ಸೊ ನಾರ್ಮಲ್ ಆಡಿಯನ್ಸ್ಗೆ ಈ ಮೂವಿ ಇಷ್ಟ ಆಗಲ್ಲ. ಆಲ್ಸೋ ಮೈಕಲ್ ಇಂಟ್ರೊಡಕ್ಷನ್ ಇದರಿಂದ ಆಗಿಲ್ಲ ಅಂದರೆ ಸಾಕು. ಯಾಕಂದರೆ ನನಗೆ ಕ್ವೀನ್ ಮತ್ತು ಫ್ರೆಡಿ ಮರ್ಕ್ಯುರಿಯ ಇಂಟ್ರೊಡಕ್ಷನ್ ಬೊಹೆಮಿಯನ್ ರ್ಯಾಪ್ಸಡಿ ಮೂವಿಯಿಂದ ಆಗಿತ್ತು. ಆ್ಯಂಡ್ ಅದರಿಂದ ಅವರ ಸಾಂಗ್ಸ್ ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ ಮೂವಿ ನೋಡಿ ತುಂಬ ವರ್ಷ ಆದಮೇಲೆ ಅವರ ಬಗ್ಗೆ ಇನ್ನೂ ತಿಳ್ಕೊಂಡ್ಮೇಲೆ ಅನ್ನಿಸ್ತು ಮೂವಿಲಿ ಅವರ ಜೀವನದ ಬಗ್ಗೆ ತುಂಬ ಸರ್ಫೇಸ್ ಲೆವೆಲಲ್ಲಿ ತೋರಿಸಿದ್ದಾರೆ ಅಂತ. ಬಟ್ ಸ್ಟಿಲ್ ಬೊಹೆಮಿಯನ್ ರ್ಯಾಪ್ಸಡಿ ಒಂದು ಕಂಪ್ಲೀಟ್ ಮ್ಯೂಸಿಕಲ್ ಮೂವಿ ಥರ ಫೀಲ್ ಆಗುತ್ತೆ. ನಾಟ್ ಪರ್ಫೆಕ್ಟ್, ಬಟ್ ಕ್ವೀನ್ ಇಂಟ್ರೊಡಕ್ಷನ್ಗೆ ಈ ಮೂವಿ ನೋಡಿದ್ರೂ ಬೇಜಾರಾಗಲ್ಲ. ಬಟ್ ನಾಟ್ ಇನ್ ಟರ್ಮ್ಸ್ ಆಫ್ ಮೈಕಲ್. ಈ ಮೂವಿಲಿ ಸಿಂಪಲ್ ಆಗಿ ತೋರಿಸಿದ್ದಾರೆ, ಬಟ್ ಇದಕ್ಕಿಂತ ಜಾಸ್ತಿ ಗೂಸ್ ಬಂಪ್ಸ್ ಮೈಕಲ್ ಜಾಕ್ಸನ್ ಡಾಕ್ಯುಮೆಂಟ್ರಿಲಿ ಅಥವಾ ಮೈಕಲ್ ಜಾಕ್ಸನ್ ಸಾಂಗ್ಸ್ ಕೇಳೋದ್ರೇ ಸಿಗುತ್ತೆ. ಬಟ್ ಮೂವಿಲಿ ಆ ಲೆವೆಲಲ್ಲಿ ಪ್ರೆಸೆಂಟ್ ಮಾಡಿಲ್ಲ. ಸೊ ನಾರ್ಮಲ್ ಆಡಿಯನ್ಸ್ ಆಗಿದ್ದರೆ ನೀವು ಜಾಸ್ತಿನೇ ಬೋಲ್ಡ್ ಫೀಲ್ ಆಯ್ತೀರ. ಬಟ್ ನೀವು ನಂತರ ಡೈ ಹಾರ್ಡ್ ಮೈಕಲ್ ಜಾಕ್ಸನ್ ಫ್ಯಾನ್ ಆಗಿದ್ದರೆ ಆರ್ ಎಲ್ಸ್ ನಾರ್ಮಲ್ ಲೆವೆಲ್ ಫ್ಯಾನ್ ಆಗಿದ್ದರೂ ಕೂಡ ನಿಮಗೆ ಮೂವಿಲಿ ಕೆಲವು ಮೂಮೆಂಟ್ಸ್ ಇರುತ್ತೆ, ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಾರು ಮೈಕಲ್ ಜಾಕ್ಸನ್ನ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಇದು ನಿಮಗೆ ನಿಯರ್ ಟು ದ್ಯಾಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಮೂಮೆಂಟ್ಸಲ್ಲಿ ಅಷ್ಟೇ, ಲೈಕ್ 2 hour ಮೂವಿ ರನ್ ಟೈಮಲ್ಲಿ ಅರೌಂಡ್ 45 minutes ಮೈಕಲ್ ಜಾಕ್ಸನ್ ಸಾಂಗ್ಸ್ ಪ್ಲೇ ಆಯ್ತಿರುತ್ತೆ. ಸೊ ಆ ಮೂಮೆಂಟ್ಸ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಅದನ್ನು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಬಂದು ಇದರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಜಫರ್ ಜಾಕ್ಸನ್ ಮೈಕಲ್ ಜಾಕ್ಸನ್ ಆ್ಯಕ್ಟಿಂಗ್ ಮಾಡ್ತಿರೋದು ಅಂತ ಕೆಲವು ಮೂಮೆಂಟ್ಸಲ್ಲಿ ರಿಯಲೈಸ್ ಆಗುತ್ತೆ ಅಷ್ಟೇ. ಡ್ಯೂರಿಂಗ್ ಮೋಸ್ಟ್ ಆಫ್ ದಿ ಕ್ಲೋಸಪ್ ಶಾಟ್ಸ್ ಅದು ಬಿಟ್ಟರೆ ನಿಜವಾಗ್ಲೂ ಮೈಕಲ್ ಜಾಕ್ಸನ್ನೇ ಇರೋದು ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಬಿಗ್ ಕ್ರೆಡಿಟ್ ನಾನು ಕೋಲ್ಮ್ಯಾನ್ ಡೊಮಿಂಗೋಗೆ ಕೊಡಬೇಕು. ಲೈಕ್ ಏನು ಟೆರಿಫೈಯಿಂಗ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿ ಸತಿ ಅವರು ಸ್ಕ್ರೀನ್ ಮೇಲೆ ಜೋ ಜಾಕ್ಸನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದಾಗ ನಿಮಗೆ ಸಖತ್ ಕೋಪ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ಓಪನಿಂಗ್ ಸೀನಲ್ಲಿ ಮೈಕಲ್ ಮತ್ತು ಜೋ ಜಾಕ್ಸನ್ ಇಂಟರಾಕ್ಷನ್ ಇರುತ್ತೆ. ಆ್ಯಂಡ್ ಜಾಕ್ಸನ್ 5 ಜರ್ನಿ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಮೂವಿಲಿ ನನ್ನ ಪ್ರಕಾರ ಇಷ್ಟೇ ಪಾಸಿಟಿವ್ಸ್ ಇರೋದು. ಬಿಕಾಸ್ ಒಂದು, ಇದು ಬೊಹೆಮಿಯನ್ ರ್ಯಾಪ್ಸಡಿ ಥರ ಸರ್ಫೇಸ್ ಲೆವೆಲಲ್ಲಿ ಕೂಡ ಇಲ್ಲ. ಮೈಕಲ್ ಮೂವಿ ಜಸ್ಟ್ ಸಿಂಪಲ್ ಸ್ಕ್ರೋಲ್ ಥ್ರೂ ಮೈಕಲ್ಸ್ ಲೈಫ್ ಥರ ಫೀಲ್ ಆಗುತ್ತೆ ಅಷ್ಟೇ. ಸಾಂಗ್ಸ್ ಬಂದಾಗ ಪ್ರೆಸೆಂಟಲ್ಲಿ ಇರ್ತೀರಾ ಆ್ಯಂಡ್ ಜಫರ್ ಜಾಕ್ಸನ್ ಆ್ಯಕ್ಟಿಂಗ್ ನೋಡಿ ಶಾಕ್ ಆಯ್ತೀರಾ. ಆ್ಯಂಡ್ ಟು ಬಿ ಹಾನೆಸ್ಟ್ ಜಾಕ್ಸನ್ 5 ಇನಿಷಿಯಲ್ ಜರ್ನಿ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವೇಯಲ್ಲಿ ಹೋಗುತ್ತೆ. ಬಟ್ ಟೈಮ್ ಜಂಪ್ಸ್, ಲ್ಯಾಕ್ ಆಫ್ ಕನೆಕ್ಷನ್ಸ್, ಲ್ಯಾಕ್ ಆಫ್ ಫ್ಲೋ ಈಸಿಯಾಗಿ ಫೀಲ್ ಆಗುತ್ತೆ. ನಿಮಗೆ ಮೂವಿ ಮುಗಿದ ಮೇಲೆ ಅನಿಸುತ್ತೆ ಓಕೆ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸಾಂಗ್ಸ್ ಬಂದಾಗ ಸಖತ್ ಹೈ ಫೀಲ್ ಕೊಡ್ತು, ಬಟ್ ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಆಲ್ರೆಡಿ ಗೊತ್ತು. ಸೊ ಅದು ಬಿಟ್ಟು ಹೊಸದಾಗಿ ಏನೋ ನೋಡಿದೆ ಅಂತ ಅನಿಸಲ್ಲ. ಆ್ಯಂಡ್ ನೀವು ಮೈಕಲ್ ಜಾಕ್ಸನ್ ಫ್ಯಾನ್ ಆಗಿದ್ದರೆ ಮೂವಿ ತೋರಿಸಿರೋದಕ್ಕಿಂತ ನಿಮಗೆ ಜಾಸ್ತಿ ಗೊತ್ತಿರುತ್ತೆ. ಆ್ಯಂಡ್ ಥಿಯೇಟರ್ ವರ್ತಿನ ಅನ್ನೋದಕ್ಕೆ ಫಸ್ಟ್ ಥಿಂಗ್ 45 minutes ಕಾನ್ಸರ್ಟ್ ಥರ ಫೀಲ್ ಆಗುತ್ತೆ ಗ್ಯಾರಂಟಿ. ಬಟ್ ನಿಮ್ಮ ಥಿಯೇಟರ್ ಆಡಿಯನ್ಸ್ ಅವ್ರ ಕ್ರೌಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಅದರ್ ಪಾರ್ಟ್ ಆಫ್ ಮೂವಿ ಫ್ಲ್ಯಾಟ್ ಫೀಲ್ ಆಗುತ್ತೆ. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ಈ ಯಾಕೆ ನೆಗೆಟಿವ್ ಫೀಲ್ ಆಯಿತು ಅಂತ ಹೇಳೋಕ್ಕೆ ಸ್ಪಾಯ್ಲರ್ ರಿವ್ಯೂಗೆ ಹೋಗಬೇಕಾಗುತ್ತೆ. ಆ್ಯಂಡ್ ನಿಮಗೆ ಹೇಗಿದ್ದರೂ ಮೈಕಲ್ ಜಾಕ್ಸನ್ ಲೈಫ್ ಹೇಗಿದೆ ಅಂತ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಸೊ ಸ್ಪಾಯ್ಲರ್ ಆ್ಯಕ್ಚುಲಿ ಏನು ಸ್ಪಾಯ್ಲರ್ ಆಗಲ್ಲ. ಬಟ್ ಚಾನ್ಸ್ ತೊಗೊಳ್ಳಲ್ಲ ಅಂದರೆ ಮೂವಿನ ನೋಡಿನೇ ಈ ಪಾರ್ಟ್ ಕಂಟಿನ್ಯೂ ಮಾಡಿ. ಸೊ ಮೊದಲನೇದಾಗಿ ಮೈಕಲ್ ಜಾಕ್ಸನ್ ಲೈಫ್ ತುಂಬ ಸ್ಮೂತ್ ಅಲ್ಲ, ಅದಂತೂ ಎಲ್ಲರಿಗೂ ಗೊತ್ತು. ಲೈಕ್ ಒಂದು ಮೈಕಲ್ ಜಾಕ್ಸನ್ ತುಂಬ ವಿಯರ್ಡ್ ವ್ಯಕ್ತಿ. ಕಾಂಟ್ರವರ್ಷಿಯಲ್ ಲೈಫ್ಗಿಂತ ಮುಂಚೆ ಬಗ್ಗೆ ಮಾತಾಡೋ ಹಾಗಿದ್ದರೆ ಜಾಕ್ಸನ್ 5 ಸೋಲೋ ಡಿಸಿಷನ್ ತಗೊಳ್ಳೋ ಜರ್ನಿ ತುಂಬ ಅಬ್ರಪ್ಟ್ ಇದೆ. ಲೈಕ್ ಆ ಕ್ಯಾರೆಕ್ಟರ್ ಜೊತೆಗೆ ಗ್ರೋ ಆಗಿದ್ದೀವಿ ಅಂತ ಅನಿಸೋಲ್ಲ. ಆ್ಯಂಡ್ ಫಾಸ್ಟ್ ಫ್ಲೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅದು ಆದಮೇಲೆ ಮೈಕಲ್ನ ಬಿಗ್ಗೆಸ್ಟ್ ಆಲ್ಬಮ್ ಥ್ರಿಲ್ಲರ್ ತುಂಬ ಲೈಕ್ ರ್ಯಾಂಡಮ್ ಆಗಿ ಬಂತು. ಫ್ಯಾನ್ ಸರ್ವಿಸ್ ಆಯಿತು ಆ್ಯಂಡ್ ಎಕ್ಸಿಟ್ ಆಯಿತು ಅನ್ನೋ ಥರ ಇತ್ತು. ಲೈಕ್ ಅ ಕಂಪ್ಲೀಟ್ ಫಸ್ಟ್ ಐಡಿಯಾ 1 by 1 ಹೇಗೆ ಡೆವಲಪ್ ಆಯಿತು, ಇನ್ ಬಿಟ್ವೀನ್ ಕಾನ್ವರ್ಸೇಷನ್ಸ್ ಇವೆಲ್ಲ ಇಲ್ಲ. ಲೈಕ್ ಮಾಂಟೇಜಸ್ ಥರ ಫೀಲ್ ಆಗುತ್ತೆ. ಓಕೆ ಬೀಟ್ ಇಟ್ ಸಾಂಗಿಂದ ಸ್ಟಾರ್ಟ್ ಮಾಡೋಣ. ಇದಾದಮೇಲೆ ಸಡನ್ನಾಗಿ ಥ್ರಿಲ್ಲರ್ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಅಂತ ತೋರಿಸಿ ಆಮೇಲೆ ಥ್ರಿಲ್ಲರ್ ಸಾಂಗ್ ಹಾಕೋಣ ಅನ್ನೋ ಥರ ಇತ್ತು. ಲೈಕ್ ಬೊಹೆಮಿಯನ್ ರ್ಯಾಪ್ಸಡಿ ಎಕ್ಸಾಂಪಲೇ ತಗೊಳ್ಳಿ. ಅದರಲ್ಲಿ ಅವರ ಎಲ್ಲ ಮೇಜರ್ ಸಾಂಗ್ಸ್ದು ಜರ್ನಿ ಮೂಮೆಂಟ್ ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಆಗಿತ್ತು. ಬಟ್ ಇಲ್ಲಿ ಬಿಗ್ಗೆಸ್ಟ್ ಆಲ್ಬಮ್ ಥ್ರಿಲ್ಲರ್ ಆ ಐಡಿಯಾ ಬೋಲ್ಡಲ್ಲಿ ಸಾಂಗ್ಸ್ದು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ತೋರಿಸೋದು, ಆಮೇಲೆ ಆ್ಯಕ್ಚುಯಲ್ ಸಾಂಗ್ ತೋರಿಸೋದು
ಸೊ ಇವರು ಮೋಸ್ಟ್ ಆಫ್ ದಿ ಐಕಾನಿಕ್ ಮೂಮೆಂಟ್ಸ್ಗೆ ಬರೀ ಸಾಂಗ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಷ್ಟೇ. ಬಟ್ ಸಾಂಗ್ನ ಹೇಗೆ ಡೆವಲಪ್ ಮಾಡಿ ತೋರಿಸೋಣ ಎಲ್ಸ್ ಟ್ರಿಬ್ಯೂಟ್ ಹೇಗೆ ಕೊಡೋಣ ಅಂತ ಇಲ್ಲ. ಎಷ್ಟೊಂದು ಜನ ಇದನ್ನು ಡಿಫೆಂಡ್ ಮಾಡ್ತಿರೋದು ನೋಡ್ತಿದ್ದೀನಿ. ಲೈಕ್ ಕ್ರಿಟಿಕ್ಸ್ ಇಷ್ಟಪಡ್ತಿಲ್ಲ, ನೆಗೆಟಿವ್ ರಿವ್ಯೂ ಕೊಡ್ತಿದ್ದಾರೆ ಅಂತ. ಆ್ಯಂಡ್ ಈವನ್ ಅಲಿಗೇಷನ್ಸ್ ಬಗ್ಗೆ ಯಾಕೆ ತೋರಿಸಿಲ್ಲ ಅಂದರೆ ಲೀಗಲ್ ಇಶ್ಯೂಸ್ ಆಗಿತ್ತು ಅದಕ್ಕೆ ಅಂತ. ಬಟ್ ಮೈಕಲ್ ಜಾಕ್ಸನ್ ಅನ್ನೋ ನೇಮ್ಗೆ ಈ ಮೂವಿ ಜಸ್ಟ್ ಪಾಸಬಲ್ ಮೂವಿ ಆಗಿರುತ್ತೆ ಅಷ್ಟೇ. ಲೈಕ್ ಅಲಿಗೇಷನ್ಸ್ ಬಿಟ್ಟು ಕೂಡ ಮೂವಿಯ ಎಷ್ಟೊಂದು ಪಾರ್ಟಲ್ಲಿ ಡೆಪ್ತ್ ಇಲ್ಲ. ಲೈಕ್ ಮೈಕಲ್ ಬಿಟ್ಟರೆ ಬೇರೆ ಎಲ್ಲ ಸುಮ್ಮನೆ ಬಂದು ಹೋಗೋ ಕ್ಯಾರೆಕ್ಟರ್ಸ್ ಥರ ಫೀಲ್ ಆಯ್ತಾರೆ. ಅದರಲ್ಲಿ ಸ್ವಲ್ಪ ಅಲೈವ್ ಫೀಲ್ ಆಗೋದು ಮೈಕಲ್ ಜಾಕ್ಸನ್ ತಂದೆ ಮತ್ತು ತಾಯಿಯ ಕ್ಯಾರೆಕ್ಟರ್. ಲೈಕ್ ಅವನ ಬ್ರದರ್ಸ್ನ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಕೂಡ ಮಾಡಲ್ಲ, ಅವರ ರಿಲೇಷನ್ ಕ್ಲಿಯರಾಗಿ ಎಸ್ಟಾಬ್ಲಿಷ್ ಮಾಡಲ್ಲ. ಆ್ಯಂಡ್ ಈವನ್ ವಿಯರ್ಡ್ ಥಿಂಗ್ ಏನಂದರೆ ಅವನ ಅನಿಮಲ್ ಆ್ಯಂಡ್ ನೆವರ್ಲ್ಯಾಂಡ್ ಒಬ್ಸೆಷನ್ ತುಂಬ ಸರ್ಫೇಸ್ ಲೆವೆಲಲ್ಲಿ ರೀಸನಿಂಗ್ ಕೊಟ್ಟು ಸುಮ್ಮನಾಯ್ತಾರೆ. ಅದು ರೀಸನಿಂಗಿಂತ ಜಾಸ್ತಿ ಜಸ್ಟಿಫಿಕೇಷನ್ ಥರ ಫೀಲ್ ಆಗುತ್ತೆ. ನಾನೇನು ಅಲಿಗೇಷನ್ಸ್ ನಿಜ ಅಂತ ಹೇಳ್ತಿಲ್ಲ, ಬಟ್ ಮೈಕಲ್ ಜಾಕ್ಸನ್ ವಾಸ್ ವಿಯರ್ಡ್. ಅವನ ಫ್ರೆಂಡ್ಸ್ ಕೂಡ ಅದೇ ಹೇಳೋದು. ಆ್ಯಂಡ್ ಅಟ್ಲೀಸ್ಟ್ ಆ ಪಾರ್ಟ್ ಆದರೂ ಇನ್ನೂ ಚೆನ್ನಾಗಿ ಹೇಳಬೇಕಿತ್ತು, ಇನ್ನೂ ಟೈಮ್ ಕೊಡಬೇಕಿತ್ತು ಅಂತ ಅನಿಸುತ್ತೆ. ಎಲ್ಸ್ ಅದನ್ನು ಮೇನ್ ಪಾರ್ಟಾಗಿ ಯೂಸ್ ಮಾಡಬೇಕಿತ್ತು. ಲೈಕ್ ಗೊತ್ತಿರೋ ಮೈಕಲ್ ಜಾಕ್ಸನ್ನ ಸ್ವಲ್ಪ ಕ್ಲೀನ್ಡ್ ವರ್ಷನ್ ಆಗಿ ಮೂವಿಲಿ ನೋಡ್ತೀವಿ. ಆ್ಯಂಡ್ ಆಲ್ಸೋ ಅವನ ಲೈಫ್ನ ಟರ್ನಿಂಗ್ ಇವೆಂಟ್, ಆ ಫೈರ್ ಇನ್ಸಿಡೆಂಟ್ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿ ತೋರಿಸಿದ್ದಾರೆ. ಲೈಕ್ ಏನೋ ಆಯಿತು, ಅದರಿಂದನೂ ಏನೋ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಹಾಗೆ ಮಾಡ್ತು ಅವನಿಗೆ ಅನ್ನೋ ರೀತಿ ತೋರಿಸಿದ್ದಾರೆ. ಆಲ್ಸೋ ಮೇನ್ ಕಾಂಟ್ರವರ್ಸಿ ಆ್ಯಂಡ್ ಅಲಿಗೇಷನ್ಸ್ನ ಇವರು ಟಚ್ ಕೂಡ ಮಾಡಿಲ್ಲ. ಆ್ಯಂಡ್ ಇಂಟರ್ನೆಟಲ್ಲಿ ಪಾರ್ಟ್ 2 ಬರುತ್ತೆ ಎಲ್ಸ್ ಲೀಗಲ್ ರೀಸನ್ಸಿಂದ ಹೇಳಿಲ್ಲ ಅಂತ ಜಸ್ಟಿಫೈ ಮಾಡ್ತಿದ್ದಾರೆ. ಬಟ್ ಯಾವಾಗ ಮೈಕಲ್ ಫ್ಯಾಮಿಲಿ ಮೆಂಬರ್ಸ್ ಮೂವಿ ಇನಿಷಿಯಲ್ ಪಾಯಿಂಟಿಂದ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಯಿತೋ ಆವಾಗಿಂದನೇ ಸ್ಕೆಪ್ಟಿಕಲ್ ಆಗಿದ್ದೆ. ಆ್ಯಂಡ್ ಅದನ್ನು ಮೂವಿಲಿ ನೋಡ್ತೀರಾ, ಪೂರ್ತಿ ಬ್ಲೇಮ್ ಗೇಮ್ ಅವನ ಫಾದರ್ ಮೇಲೆ ಹಾಕಿದ್ದಾರೆ. ಆ್ಯಂಡ್ ಮೈಕಲ್ ಲೈಫ್ ಯಾವಾಗಲೂ ಪಾಸಿಟಿವ್ ಆಗೇ ಇತ್ತು ಅಂತ ಮಾಡಿದ್ದಾರೆ. ಆಲ್ಸೋ ಎಂಡಿಂಗ್ 15 ಮಿನಿಟ್ಸ್ ಹೇಗೆ ಎಂಡ್ ಮಾಡಬೇಕಿತ್ತು ಅಂತ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಫೈನಲ್ 15 ಮಿನಿಟ್ಸ್ ಜಸ್ಟ್ ಮೈಕಲ್ ಪರ್ಫಾರ್ಮೆನ್ಸ್ ಥರ ಮಾಡಿ ಎಂಡ್ ಮಾಡಿದ್ದಾರೆ. ವಿಯರ್ಡ್ ಆ್ಯಂಡ್ ಅಬ್ರಪ್ಟ್ ಎಂಡಿಂಗ್ ಥರ ಫೀಲ್ ಆಗುತ್ತೆ. ಸೊ ಸ್ಯಾಟಿಸ್ಫೈಯಿಂಗ್ ಅಂತೂ ಯಾರಿಗೂ ಫೀಲ್ ಆಗಲ್ಲ. ಈವನ್ ಬೊಹೆಮಿಯನ್ ರ್ಯಾಪ್ಸಡಿ ಮೂವಿಲೂ ಕೂಡ ಪೂರ್ತಿ ಜರ್ನಿ ತೋರಿಸಿಲ್ಲ, ಅರ್ಧಕ್ಕೆ ಎಂಡ್ ಮಾಡಿದ್ದಾರೆ. ಬಟ್ ಕನ್ಕ್ಲೂಡ್ ಎಲ್ಲಿ ಮಾಡಿದಾರಲ್ಲ ಅಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಇತ್ತು ಅವರಿಗೆ ಇದೇ ಮೂಮೆಂಟಲ್ಲಿ ಕನ್ಕ್ಲೂಡ್ ಮಾಡಬೇಕಿತ್ತು ಅಂತ. ಸೊ ಆ ಮೂವಿ ಎಂಡ್ ಆದಾಗ ಆ ಹೈ ಫೀಲಲ್ಲಿ ಎಂಡ್ ಮಾಡ್ತಾರೆ, ಲೈಕ್ ಆ ಪಾಸಿಟಿವ್ ನೋಟಲ್ಲಿ ಎಂಡ್ ಮಾಡ್ತಿದ್ದೀವಿ ಅಂತ. ಯಾಕಂದರೆ ಕ್ವೀನ್ದು ಡೌನ್ಫಾಲ್ ಅದಾದಮೇಲಿಂದನೇ ಸ್ಟಾರ್ಟ್ ಆಗಿದ್ದು. ಬಟ್ ಈ ಮೂವಿಲಿ ಆ ಕ್ಲಾರಿಟಿ ಕಾಣಿಸಿಲ್ಲ. ಆ್ಯಂಡ್ ನನಗೆ ಅನಿಸಿರೋ ಹಾಗೆ ಮೆಜಾರಿಟಿ ಆಫ್ ಮೂವಿ ಸೀಕ್ವೆನ್ಸಸ್ ಮೈಕಲ್ ಜಾಕ್ಸನ್ ಸಾಂಗ್ ಮೇಲೆ ರಿಲೈ ಆಗಿತ್ತು ಅಷ್ಟೇ. ಸೊ ಸಾಂಗ್ಸ್ ಬಿಟ್ಟರೆ ಮೂವಿಲಿ ಹೈ ಪಾಯಿಂಟ್ ಅನ್ನೋದೇ ಇಲ್ಲ. ಆ್ಯಂಡ್ ಆಲ್ಸೋ ಜಫರ್ ಜಾಕ್ಸನ್ ಆ್ಯಕ್ಟಿಂಗ್ನ ಈ ರೀತಿ ವೇಸ್ಟ್ ಆಯಿತು ಅಂತ ಬೇಜಾರಾಯ್ತಿದೆ. ಎಸ್, ಅವನಿಗೆ ಅವನ ಎಫರ್ಟ್ಗೆ ಅವಾರ್ಡ್ ಆ್ಯಂಡ್ ರೆಕಾಗ್ನಿಷನ್ ಸಿಗುತ್ತೆ. ಬಟ್ ಕಿಂಗ್ ಆಫ್ ಪಾಪ್ದು ಒಂದು ಬಯೋಪಿಕ್ ಮಾಡೋ ಬಿಗ್ ಆಪರ್ಚುನಿಟಿ ಹೇಗೆ ವೇಸ್ಟ್ ಮಾಡಿದ್ದಾರೆ. ಆ್ಯಂಡ್ ಫ್ಯೂಚರಲ್ಲಿ ಆ್ಯಕ್ಚುಯಲ್ ಬಯೋಪಿಕ್ ನೋಡೋದೇ ಡೌಟ್ ಇದೆ. ಆ ನೆವರ್ಲ್ಯಾಂಡ್ ಕಾಂಟ್ರವರ್ಸಿ ಆ್ಯಂಡ್ ತುಂಬ ಬೇರೆ ಕಾಂಟ್ರವರ್ಸಿ ತೋರಿಸಲ್ಲ ಅಂತ ಮೂವಿ ರಿಲೀಸ್ಗಿಂತ ಮುಂಚೆನೇ ಅನಿಸಿತ್ತು. ಬಿಕಾಸ್ ಫ್ಯಾಮಿಲಿ ಆ್ಯಂಡ್ ಕೋರ್ಟ್ ಅದನ್ನು ತೋರಿಸೋಕ್ಕೆ ಬಿಡಲ್ಲ ಅಂತ. ಬಟ್ ಇದು ಬಯೋಪಿಕ್ ಕ್ಯಾಟಗರಿಯಲ್ಲಿ ಬಂದಿದೆ ಅಂದರೆ ಸ್ವಲ್ಪ ಆದರೂ ಅನ್ನೋನ್ ಫ್ಯಾಕ್ಟ್ಸ್ ಮೂವಿಯಿಂದ ಸಿಗಬೇಕು. ಬಟ್ ಇದು ಮೇಡ್ ಫಾರ್ ಫ್ಯಾನ್ಸ್, ಮೇಡ್ ಟು ಸೆಲೆಬ್ರೇಟ್ ಮೈಕಲ್ ಜಾಕ್ಸನ್ ಆಗಿದೆ. ಬಟ್ ಆ ಪಾರ್ಟ್ ಕೂಡ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಯಿಂಗ್ ಆಗಿ ಮಾಡಿಲ್ಲ ಅವರು. ಸೊ ನನಗೆ ಈ ಮೂವಿಯ ಸೇವಿಂಗ್ ಪಾಯಿಂಟ್ ಎಲ್ಸ್ ವಾಚಬಲ್ ಪಾಯಿಂಟ್ ಇದರ ಆ್ಯಕ್ಟಿಂಗ್ ಆ್ಯಂಡ್ ಸಾಂಗ್ಸ್ ಆಗಿದೆ. ಅದು ಬಿಟ್ಟರೆ ಈ ಮೂವಿ ಆ್ಯಾವರೇಜ್ ಅಂತ ಹೇಳ್ತೀನಿ.